ಶ್ರೀ ಲಕ್ಷ್ಮೀನಾರಾಯಣ ಟೆಂಪಲ್ ಬೈಲೂರು. ಓಕಳಿ ಆಡೋಕ್ಕೆ ನೀರು ಬಿಡ್ತಾವ್ರೆ. ಇದು ಫುಲ್ ತುಂಬಿಸೋದಲ್ಲ. ನಮ್ಮ ಭಟ್ರು. ನಮಸ್ಕಾರ ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿದ್ದೀನಿ ಬೈಲೂರಿನ ಪುರಾಣ ಪ್ರಸಿದ್ಧ ದೇವಸ್ಥಾನ ಲಕ್ಷ್ಮೀನಾರಾಯಣ ದೇವಸ್ಥಾನದ ಹತ್ತಿರ. ಇಲ್ಲಿ ಪ್ರಸಾದ ಕೊಡ್ತಾರಂತೇಳಿ ಈ ಮಕ್ಕಳು ಈಗ ಕೊಟ್ಟಿ ತಂದಿಟ್ಕೊಂಡಾರೆ. ಅಷ್ಟು ಜನ ಪಾಲಕಂಡ್ರಾ? ಹಾಂ, ಪಾಲಕಂಡ್ರಾ? ಈ ಒಂದು ದೇವಸ್ಥಾನದಲ್ಲಿ ವನಭಜನೆಯ ಪ್ರಯುಕ್ತ ಓಕುಳಿಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದನ್ನು ನೋಡೋಕ್ಕೆ ಇಲ್ಲಿ ಮಕ್ಕಳೆಲ್ಲ ಬಂದಿದ್ದಾರೆ. ನೋಡಿ, ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ. ಈ ಒಂದು ದೇವಸ್ಥಾನದ ಗೋಡೆಯ ಮೇಲೆ ಛಾಯಾಚಿತ್ರವನ್ನು ಕಿತ್ತಿದ್ದಾರೆ. ಮಹಾವಿಷ್ಣುವಿನ 10 ಅವತಾರಗಳನ್ನು ಬರೆದಿದ್ದಾರೆ. ನೋಡಿ, ಇದೇ ದೇವಸ್ಥಾನ. ಆ ದೇವರ ಮೂರ್ತಿಯನ್ನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ. ಲಕ್ಷ್ಮೀನಾರಾಯಣ ದೇವಸ್ಥಾನ ಬೈಲೂರು. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಲಕ್ಷ್ಮೀನಾರಾಯಣ ದೇವಸ್ಥಾನದ ಪ್ರಧಾನ ಮೂರ್ತಿ. ಹಾಗೆ ಈ ಒಂದು ದೇವಸ್ಥಾನದ ಸುತ್ತ ಗೋಡೆಯ ಮೇಲೆ ಮಹಾವಿಷ್ಣುವಿನ 10 ಅವತಾರಗಳನ್ನು ಬರೆದಿದ್ದಾರೆ. ಆ ಒಂದು ಅವತಾರಗಳನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಇದು ನೋಡಿ ಪರಶುರಾಮನ ಅವತಾರ, ಶ್ರೀರಾಮನ ಅವತಾರ, ಹಾಗೆ ಶ್ರೀಕೃಷ್ಣನ ಅವತಾರ, ಬುದ್ಧಾವತಾರ. ಇಲ್ಲಿ ನೋಡಿ, ಮಕ್ಕಳೆಲ್ಲ ಎಷ್ಟು ಜನ ಬಂದಿದ್ದಾರೆ ಇದನ್ನ ನೋಡೋಕೆ. ನೋಡಿ, ಕಲ್ಕ್ಯಾವತಾರ ಇದೆ. ನೋಡಿ, ಮಹಾವಿಷ್ಣುವಿನ ಒಂದು ರೂಪ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರಲ್ಲ. ವನಭಜನೆ ಪ್ರಯುಕ್ತ ಇಲ್ಲಿ ಬಾಳೆಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ ದೇವಸ್ಥಾನದ ಗೋಡೆಯ ಮೇಲೆ ಬಿಡಿಸಿರುವಂತಹ ಚಿತ್ರಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಹಾಲಕ್ಷ್ಮಿಯ ಅವತಾರಗಳನ್ನು ನೋಡಿ. ಇದೊಂದು ಶೈಲಪುತ್ರಿ, ಸ್ಕಂದಮಾತ, ಹಾಗೆ ಇಲ್ಲಿ ಮಹಾಗಣಪತಿಯ ಫೋಟೋ ಕೂಡ ಇದೆ. ನಾಗದೇವರು, ಹಾಗೆ ಇಲ್ಲಿದೆ ಕಾತ್ಯಾಯಿನಿ, ಕಾತ್ಯಾಯಿನಿ ದೇವರ ಅವತಾರ, ಮಹಾಗೌರಿ ಅವತಾರ, ಕುಷ್ಮಾಂಡೆಯ ಅವತಾರ, ಸಿದ್ಧಿದಾತ್ರಿ, ಶ್ರೀ ದುರ್ಗಾದೇವಿ, ಕಾಲರಾತ್ರಿ ಅವತಾರ, ಚಂದ್ರಘಂಟ. ನೋಡಿ, ಶ್ರೀ ಮಂಗೇಶ್. ಇಲ್ಲಿ ಕೂಡ ಈತ ಒಂದು ರೀತಿಯ ಚಿತ್ರವನ್ನು ಬಿಡಿಸಿದ್ದಾರೆ. ನೋಡಿ, ಈ ದೇವಸ್ಥಾನಕ್ಕೆ ಬಂದರೆ ನೀವು ಸುತ್ತಲೂ ನೋಡುವಂಥದ್ದು ಛಾಯಾಚಿತ್ರ. ಸರಸ್ವತಿ, ಇಲ್ಲಿ ನೋಡಿ, ಸರಸ್ವತಿ ದೇವಿಯ ಅವತಾರ, ಮಹಾಲಕ್ಷ್ಮಿ ಅವತಾರ, ಹಾಗೆ ಪಕ್ಕದಲ್ಲಿ ಆದಿಲಕ್ಷ್ಮಿ ಅವತಾರ, ಧಾನ್ಯಲಕ್ಷ್ಮಿ, ವೀರಲಕ್ಷ್ಮಿ. ಹೋಮಕುಂಡವನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ಗಜಲಕ್ಷ್ಮಿ ಅವತಾರ, ಸಂತಾನಲಕ್ಷ್ಮಿ ಅವತಾರ, ಹಾಗೆ ಈ ಪಕ್ಕದಲ್ಲಿ
ವಿಜಯಲಕ್ಷ್ಮಿ ಅವತಾರ. ಐಶ್ವರ್ಯ ಲಕ್ಷ್ಮಿ. ಎಲ್ಲ ಕೈ ಮುಡ್ಕೊಳ್ಳಿ, ಐಶ್ವರ್ಯ ಸಿಗ್ತದೆ ಕಾಮ. ಗರುಡಾವತಾರ. ಆಂಜನೇಯ ಕಾಪಾಡಪ್ಪ. ಧನಲಕ್ಷ್ಮಿ ಅವತಾರ. ಮಹಾಲಕ್ಷ್ಮಿ ಅವತಾರ. ಹೋಗ್ಲಿಗೆ ನೀರು ರೆಡಿ ಮಾಡಿತ್ತೆ ಅದು. ಕೈ ಹಾಕೋಕ್ಕಾಗೇನು, ಕೈ ಹಾಕೋಕ್ಕಾಗೇನು ನೋಡಿ. ಶೇಂಗಾ ಇದನ್ನು ಎಸಿತಾರೆ ಈಗ. ಎಸಿಯಕ್ಕಲ್ಲ, ಗೊತ್ತಿದ್ದಂಥ ವ್ಯಕ್ತಿ ಬಿಡಿ. ನಮ್ಮೂರಿನ ಹೆಮ್ಮೆಯ ಫೋಟೋಗ್ರಾಫರ್ ದತ್ತಣ್ಣವರು. ಇವರು ಈ ಮಕ್ಕಳಿಗೆ, ಇಲ್ಲಿ ಬಂದಿರುವಂತಹ ಮಕ್ಕಳಿಗೆಲ್ಲ ಈ ಒಂದು ಪೆನ್ನನ್ನು ಕೊಡ್ತಾ ಇದ್ದಾರೆ. ಬಾಲ್ ಪೆನ್ ಇಲ್ಲಿ ಬಂದಿರೋ ಎಲ್ಲ ಮಕ್ಕಳಿಗೂ ಕೊಡ್ತಾರೆ. ಸುಮಾರು 50ರಿಂದ 100 ಮಕ್ಕಳಿದ್ದಾರೆ ಈಗ. ಹಾಯ್ 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 ಹಾಯ್. ಬೈಲೂರಿನ ಚಿನ್ನದ ಸೆಟ್ರು ಹರೀಶ್ ಅಂತ ಹೇಳಿ. ಇಲ್ಲಿ ನೋಡಿ, ಈ ಮಕ್ಕಳು ಎಲ್ಲೋದ್ರೂ ಪದೇ ಪದೇ ಕ್ಯಾಮ್ರಾಗೆ ಬರ್ತಾರೆ. ಹಿಂದೆ ಕೊಣಿಬೇಕಾ, ಹಿಂದೆ ಕೊಣಿಬೇಕು. ಈಗ ನೀವು ಅಲ್ಲಿ ನೀರಾಗೆಲ್ಲ ಆಡ್ತಾರಲ್ಲ, ಅವು ಕೊಣಿಲಕ್ಕೆ. ಇಲ್ಲಿ ಮಕ್ಕಳೇನೋ ಆಟ ಆಡ್ತಾ ಇದ್ದಾರೆ ನೋಡಿ. ಎಂತ ಆಡ್ತಿದ್ರಾ? ಏಯ್, ಏನು ಆಟ ಆಡ್ತಿದ್ರ? ಡಬ್ಬಿ ಡಬ್ಬಿ. ಅದು ಯಾವ ಡಬ್ಬಿ ಡಬ್ಬಿ ಮೇಲೆ? ಹೇಳಿ ಹೇಳಿ, ಹಾಡು ಹೇಳಿ. ಅಯ್ಯ, ಆ ವಿಡಿಯೋ ನೋಡಿ ಎಂತ ಅನಿಸ್ತಾ? ನನ್ನ ಜೊತೆ ಕಲ್ತವ್ರಿಗೆಲ್ಲ ಒಂದು ಹಳೆಯ ನೆನಪಿರ್ಬೋದು. ಈ ಒಂದು ದೇವಸ್ಥಾನದಲ್ಲಿ ನಾವು 1 ವರ್ಷ ಕಲ್ತಿದ್ದೀನಿ. ಇಲ್ಲೇ ನಮಗೆ ಆವಾಗ ಶಾಲೆ ಇಲ್ಲೇ ಕೂರಿಸ್ಕೊಂಡು ಕಲಿಸ್ತಿದ್ರು. 1 ವರ್ಷ ಕಾಲಾವಧಿ ಈ ಒಂದು ದೇವಸ್ಥಾನದಲ್ಲಿ ನಮಗೆ ಶಿಕ್ಷಣವನ್ನು ನೀಡಿದ್ದಾರೆ. ಬಾಳೆಹಣ್ಣಿನ ರಸ ಎಣಿ ಮಾಡೋಕ್ಕೆ ಈ ರೀತಿ ಕಟ್ ಮಾಡಿದ್ದಾರೆ. ಇಲ್ಲಿ ಓಕಳಿ ಆಡೋಕ್ಕಿಂತ ಮೊದಲೇ ಈ ಒಂದು ಮಕ್ಕಳಿಗೆಲ್ಲ ಶೇಂಗಾ ಹಾಗೆ ಚಾಕ್ಲೇಟನ್ನು ನೀಡ್ತಾರೆ. ಯಾವ ರೀತಿ ಶಾಲಾಗಿ ನಿಂತ್ಕೊಂಡಿದ್ದಾರೆ ನಾವು. ಹಾಯ್ ಮಾಡೆ. ಹಾಯ್ 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 ಹಾಯ್. ಇಲ್ಲಿ ನೋಡಿ, ಲೇಡೀಸ್ಗೆ ಒಂದು ಗುಂಪು ಮಾಡಿದ್ದಾರೆ. ಇಲ್ಲಿ ಲೇಡೀಸ್ ಲೈನ್. ಅವ್ರಿಗೆ ಪೆನ್ನ ಚಾಕ್ಲೇಟು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಮ್ಮ ಹಾಯ್. ಎಂತ ಯಾವ್ಯಾವ್ದು ಕೊಟ್ರು? ಒಂದು ಪೆನ್ನ ಹಾಗೆ 2 ಚಾಕ್ಲೇಟ್ ಕೊಟ್ಟಿದ್ದಾರೆ. ಹಾಯ್. ಏನು ಹೆಸರು ಇವ್ರದ್ದು?
ಏ ಏನು ಹೆಸರು? ನಂಗೆ ಕೊಡ. ನಮ್ಮ ಹುಡುಗರಿಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಏ ಕೊಟ್ಟಿ ಹಿಡ್ಬೇಡ, ಕೈ ಹಿಡಲೇ ಚಾಕ್ಲೇಟ್ ಅಲ್ಲೇ. ಪೆನ್ನ ಕೊಡ್ಲಿ ನಿಮ್ಗಿನ್ನು? ಕೊಟ್ಟಾರೆ. ಇವರು ಕೂಡ ಮಕ್ಕಳಾಗಿದ್ದಾರೆ ಈಗ. ಇಲ್ಲಿ ಈಗ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಪೂಜೆ ಮುಗಿದ ಮೇಲೆ ನನಗೂ ಕೂಡ ಒಂದು ಪೆನ್ನ ಕೊಟ್ಟಿದ್ದಾರೆ ನೋಡಿ. ಈಗ ನೇರವಾಗಿ ಅಲ್ಲಿ ಹೋಗ್ತಾರೆ, ಓಕಳಿ ಆಡು. ಕರೀತಾ ಇರ್ತಾ ಇದ್ದಾರೆ. ಇಲ್ಲಿ ಪೀಠದ ಮೇಲೆ ಕೂರಿಸ್ತಾರೆ ಇವಾಗ. ನಮ್ಮ ಊರಿನ ಹಿರಿಯ ವ್ಯಕ್ತಿ ಕೇಶವ್ ಗಣೇಶ್ ಬಲ್ಸೆ ಅವರು ಕೂಡ ಇಲ್ಲೇ ಇದ್ದಾರೆ. ಮೂರ್ತಿ ಯಾವ ರೀತಿ ಇದೆ? ಓಯ್, ಇವಳ ಹೆಸರು ದಿಯಾ ಅಂತೆ. ನನಗೆ ಕೊಡ್ತೀಯಾ ಪೆನ್ನ? ನನಗೆ ಕೊಡ್ತೀಯಾ? ಓಯ್, ಪೆನ್ನ ನನಗೆ ಕೊಡ್ತೀಯಾ? ಮಕ್ದಿ ಮಕ್ದಿ ಮಕ್ದಿರೇ. ಹಿರಿಯ ವ್ಯಕ್ತಿ ಕೇಶವ್ ಗಣೇಶ್ ಬಲ್ಸೆ ಅವರು ಇವರು ಹೇಳ್ತಾರೆ ಈ ಒಂದು ಪ್ರೋಗ್ರಾಮ್ ಬಗ್ಗೆ. ಇದು ಏನಂತ ಹೇಳ್ತಾರೆ ಇದಕ್ಕೆ? ಈ ವನಭೋಜನ, ಇದು ಲಕ್ಷ್ಮೀನಾರಾಯಣ ದೇವಸ್ಥಾನ ವನಭೋಜನ ಕಾರ್ಯಕ್ರಮ. ಅದರಲ್ಲಿ ಜಾತ್ರೆ ಲೆಕ್ಕದಲ್ಲಿ ಈ ವನಭೋಜನ ನಡೀತದೆ. ವನಭೋಜನದ ಮಾರನೇ ದಿವಸ ಓಕಳಿಯನ್ನು ಆಡ್ತೇವೆ. ಮತ್ತು ಮಕ್ಕಳಿಗೆ ಹಣ್ಣು ಹಂಪಲಗಳನ್ನು ತೂಗುಬಿಟ್ಟು ಆಟವನ್ನು ಆಡಿಸ್ತೇವೆ. ತದನಂತರ ಈ ದೇವರು ಇಲ್ಲಿಂದ ಶಿವಗಂಗೆ ಕೆರೆಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ನಮ್ಮ ಗ್ರಾಮ ದೇವತೆ ಆದಂಥ ವನಕಾನಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಪುನಃ ವಾಪಸ್ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಬರ್ತದೆ. ಇದು ಸುಮಾರು 100 ವರ್ಷಗಳಿಂದ, ಅಂದರೆ ಈ ದೇವಸ್ಥಾನಕ್ಕೆ ಬಹುಶಃ 450 ವರ್ಷದ ಮೇಲ್ಪಟ್ಟಾಗಿದೆ. ಯಾವಾಗ ಸ್ಥಾಪನೆ ಇತ್ತು ಆ ದಿನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ನಮ್ಮ ಹಿರಿಯರು ಹೇಳಿದ್ದನ್ನು. ನಮಗಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಿರಿಯರು ಏನು ಮಾಡ್ತಾಯಿದ್ರು ಅದನ್ನೇ ಮುಂದೆ ನಡೆಸ್ಕೊಂಡು ಹೋಗ್ತಾಯಿದ್ದೆವು. ಹಿರಿಯರು ಹೇಳಿದ್ದೇ ಹೀಗೆ. ಇದು ಇಡೀ ಗ್ರಾಮಕ್ಕೆ ಒಂದು ದೇವಸ್ಥಾನ. ಇಲ್ಲಿ ಕಾರ್ಯಕ್ರಮ, ಬೈಲೂರಿಗೆ ಒಂದು ಕಾರ್ಯಕ್ರಮ ಆಗ್ತದೆ. ಇದು ಸಣ್ಣ ಜಾತ್ರೆಯ ರೂಪದಲ್ಲಿ ಆಗ್ತದೆ ಕಾರ್ಯಕ್ರಮ. ಇದು ವರ್ಷಕ್ಕೆ ಒಂದ್ಸಲ ಮಾತ್ರ ಮಾಡೋದು? ವರ್ಷಕ್ಕೆ ಚಂಪಾಸೃಷ್ಟಿಗೆ, ಪ್ರತಿ ವರ್ಷ ಚಂಪಾಸೃಷ್ಟಿಗೆ ಈ ಕಾರ್ಯಕ್ರಮ ನಡೀತದೆ. 4 ದಿವಸ ಕಾರ್ಯಕ್ರಮ ನಡೀತದೆ. ಚೌತಿ, ಪಂಚಮಿ, ಸೃಷ್ಟಿ, ಸಪ್ತಮಿ. ಧನ್ಯವಾದ. ಶೇಂಗಾನ ಎಸೆತಿದ್ದಾರೆ. ಈ ಒಂದು ಪದ್ಧತಿ ಆಗಿದೆ, ಅನ್ಯತಾ ಭಾವಿಸಬೇಡಿ. ಯಾಕಂತ ಹೇಳಿದ್ರೆ ಇದು ಶೇಂಗಾ ಎಸೆಯೋದಲ್ಲ, ಇದು ಮಕ್ಕಳಿಗಾಗಿ ಈ ಒಂದು ಮನರಂಜನಾ ಕಾರ್ಯಕ್ರಮ. ಇನ್ನು ನೋಡಿ, ಎಲ್ಲ ಮಕ್ಕಳು ಇಲ್ಲಿ ಸೇರಿದ್ದಾರೆ.
ದೊಡ್ಡವರು ಕೂಡ ಮಕ್ಕಳಾಗಿದ್ದಾರೆ ಈಗ. ಚಿಕ್ಕ ಮಕ್ಕಳು ಅಂತಿಲ್ಲ, ಎಲ್ಲರೂ ಎತ್ಕೋತಾರೆ. ಓಕಳಿಗೆ ತಯಾರಾಗಿರುವಂಥ ನೀರು. ಗೋವಾದಿಂದ ನಾವು ಇಂಗ್ಲೀಷ್ ಅಂದ್ರೆ ಆಫ್ಟರ್ Portuguese religious conversions, with the fear of conversions, people fled from Goa to south, and to avoid all the problems, they came to a distant Bailu, and they established here the temple, the Sri Lakshminarayan temple in the year 1560. And the family lived here all together, and they took up all agriculture and land in the forest here, and they flourished. And from here they went to Koppa, which is in the south of Shirali, Chitrapura, on the eastern side. There they prospered, and that's how the family name came as Kopikars. After the British and Maharashtrian impressions came, we became Kopikars. So this Utsava happens every year, and we celebrate Vanabhojana. So the Lord is taken to the forest, and we give fodder to the Pulidevru, and then we have Vanabhojana, and then palanquin goes to the Vanakanamana temple, and then it comes back to the, and that's how the 3-day celebration ends in Bailu. ಧನ್ಯವಾದ. ಧನ್ಯವಾದ. Thank you. ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಿದ್ದಾರೆ. ಲೈನ್ ನೋಡ್ರಿ, ಲೈನ್ ಒಂದೇ ಲೈನ್ ಮಾಡಿ ಎಲ್ಲ ಹೆದರ್ಬೇಡ, ಎರಡು ಕೈ ಹಿಡಿ, ಹಿಂದೋಗಿ ತಕೊಂಡು ಹಿಂದೋಗಿ ಹಿಂದೋಗಿ ಮತ್ತೆ ಲೈನ್ ಬರಬೇಡಿ. ಬಾಳೆಹಣ್ಣು ತಗೊಂಡು ಅಲ್ಲ ಆವಾಗ ಕಾಯನ್ನು ತಂದಿದ್ದಾರೆ. ಈಗ ಈ ಮಕ್ಕಳು ಜಂಪ್ ಮಾಡ್ಬೇಕೀಗ. ಆ ಕಾಯಿ ಏನು ಮುಟ್ತಾರ, ಅವ್ರಿಗೆ ಏನು ಕೊಡ್ತಾರ ಕಾಯಿಗ? ಹೌದು. ಹಾ, ಬಗಿಲ್ ಕೆಳ ಮಾಡಿ ಇಲ್ಲಾಂದ್ರೆ ಹಾರೋದಿಲ್ಲ ಅವರು. ಬಂಡಾರು ವಿಘ್ನೇಶ್ ಕೃಷ್ಣ ಭಂಡಾರಿ. ಶೇಂಗಾ ಹಾಗೆ ಬಾಳೆಹಣ್ಣೆಲ್ಲ ಕೊಟ್ಟಾಯ್ತು, ಪೆನ್ನ ಕೊಟ್ಟಾಯ್ತು, ಚಾಕ್ಲೇಟ್ಗಳನ್ನು ಕೊಟ್ಟಾಯ್ತು. ಈಗ ನೋಡಿ ಎಷ್ಟು ಜನ ಸೇರಿದ್ದಾರೆ. ಅದು ಮಾತ್ರ ಅಲ್ಲಿ ಯಾವನ್ ತಗೊಂಡಿದ್ದು ಇಲ್ಲಿ ನೋಡಿ, ಕಾಯಿ ಗೆದ್ಕೊಂಡಿರೋ ನೀವು. ಹೆಣ್ಣು ಮಕ್ಕಳಿಗೆ, ಆವಾಗ ಗಂಡು ಮಕ್ಕಳಿಗಿತ್ತು. ಆವಾಗ ಗಂಡು ಮಕ್ಕಳ ಸ್ಪರ್ಧೆ ಆಗಿತ್ತು, ಇವಾಗ ಹೆಣ್ಣು ಮಕ್ಕಳಿಗೆ. ಸಣ್ಣ ಮಕ್ಕಳ ಸ್ವಲ್ಪ ಕೆಳ ಬಿಡಿ.
ಪ್ರಯತ್ನ ಮಾಡಿ ಸ್ವಲ್ಪ ಕೆಳ ಬಿಡಿ ದತ್ತಣ್ಣ. ಸುಸ್ತು. ಬೀಳೂರಿ ಯಾರು ಒಬ್ರು ಜಂಪ್ ಮಾಡಿ. ಲಕ್ಷ್ಮೀ ರಮಣ ರಾಮ ರಾಮ ಗೋವಿಂದ ಗೋವಿಂದ. ಇರ್ಲಿ ಕಚ್ಚಿಬೇಡ. ಏನ್ ತೊಂದ್ರೆ ಇಲ್ಲ. ಯಾರು ಗೆದ್ದಿರಿ. ತನ್ವಿ ಅವ್ರು ಹಿಡಿದಿದ್ದು. ಮಕ್ಕಳು ಹಿಡ್ದವ್ರಿಗೆ ಒಂದು ಬುಕ್ ಸೆಟ್ ಕೊಡ್ತಾರಂತೆ. ಹಸಿಕಾಯಿ ಲಕ್ಷ್ಮೀ ರಮಣ ರಾಮ ರಾಮ ಗೋವಿಂದ ಗೋವಿಂದ. ಹೈಟ್ ಇದ್ದವಳು ಅವಳೇ ಆಗಿಳು, ಅವಳೇ ಹಿಡಿದ್ಲು. ಧನ್ವಿ ನಮ್ಮಪ್ಪ ಹೇಳ್ತಾರೆ ಶಕ್ತಿ ಇಲ್ಲಂತೆ. ಇಲ್ಲಿ ನೋಡಿ ಓಕಳಿಗೆ ನೀರಿನ ಸಿದ್ಧತೆ. ಇದು ಲೋಟದ ನೀರು ತಕ್ಕೊಂಡು ಹೊಡ್ಕೊಳ್ಳೋದಾ? ಅಬ್ಬಾ, ಹಾ ದೂರ ಇದ್ರಾಗ ಅನ್ನೋದು ನಮ್ಗೆಲ್ಲಾರು ಬೀಳ್ಗು. ಮತ್ತೆ ಬನ್ನಿ. ಈಗ ಗೇಮ್ ಸ್ಟಾರ್ಟ್. ಮುಂದೆ ಪಟ್ ಅಂತ ಬೀಳ್ತಾ ಇರ್ತದೆ. ಈಗ ಲಕ್ಷ್ಮೀ ರಾಮ ರಾಮ ಗೋವಿಂದ ಗೋವಿಂದ. ಲೋಟದಾಗ ಹೊಡಿಬೇಡ ನೋಡಿ ಯಾವ ರೀತಿ ಹೊಡ್ಕೊಂತಾರ. ಅಯ್ಯೋ ಹಂಗಿದ್ದಾಗೆ ಬನ್ನಿ ಅಂತಾಗಿರಿ. ಟೀ ಶರ್ಟ್ ಲಕ್ಷ್ಮೀ ರಮಣ ರಾಮ ರಾಮ ಗೋವಿಂದ ನೋಡಿ ಯಾವ ರೀತಿ ಹೊಡ್ಕೊಂತಾರ. ಇಲ್ಲಪ್ಪ, ಯಾರಿಗೂ ಇದಿಲ್ಲ, ಪವರ್ ಇಲ್ಲ, ಯಾರತ್ತು ಪವರ್ ಇಲ್ಲ. ಸೆಟ್ರ್ ನೀವು ಹೋಗಿ.
ಇದು ಯಾವುದೇ ಕೋಪದಿಂದ ಅಲ್ಲ, ಇದು ಇವರ ನೀರಿನ ಆಟ. ಓಕ್ಲಿ ಓಕ್ಲಿ ಲಕ್ಷ್ಮೀ ರಮಣ ರಾಮ ರಾಮ ಗೋವಿಂದ ಗೋವಿಂದ. ಬೆನ್ನೆಲ್ಲ ಕೆಂಪಾತದ ಈಗ. ಅದು ಟೀ ಶರ್ಟ್ ತೆಗೀರಿ ಅವ್ರು. ಹಾಯ್ ಟೀ ಶರ್ಟ್ ತೆಗೀರಿ. ಗೋವಿಂದ. ಫೇಲ್ ಇವರು ಮಾಮ ಅಲ್ಲ ಯಾಕಡೆ ಅಲ್ವಾ, ತಿಂಬುದಾದ್ರೂ ಒಡ್ಡಿಲ್ಲ. ಒಂದೇ ಮತ್ತು ನಾಳೆಗೆ ನೀನು 1,00,000 ರೂಪಾಯಿ ಕೊಡ್ತಂದ್ರೆ ನಾವು ಆಡ್ಬೇಕು. ಇವತ್ತು ಬಾ, ನಾಳೆಗೆ 4 ವರ್ಷ ಯಾರು ಇರ್ತಾರೆ, ಯಾರು ಹೋಯ್ತು. ಎಲ್ಲ ಸೇರಿ ಒಬ್ರಿಗೆ ಮಾಡಿದ್ರು. ಎಲ್ಲರೂ ಸೇರಿ ಬೆನ್ನು ಆಗ್ಲಿದ್ದವ್ರು ಮಾಡಿದ್ದಾರೆ. ಇದು ನೋಡಿ ಓಕುಳಿ. ನೀರು ತೋಕಿ ಅಂತ ಹೇಳ್ತಾವ್ರ ಅವ್ರು. ತೋಕಿ ಅವ್ರಿಗೆ ತೋಕಿ. ನಂಬದಿಗಲ್ಲ ಅಲ್ಲಿ 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 ಆ ಮಕ್ಕಳಿಗೆ ತೋಕಿ ಮಕ್ಕಳಿಗೆ ದೂರ ಮಕ್ಕಳ ಕಡೆಗೆ ಮನೆಯಾಗ ಇದ್ದಾರೆ ಅಪ್ಪನವ್ರು ಮತ್ತೆ ನಮ್ಗೆ ಬೆಳೆಸ್ಕೊಂಡು ಇಲ್ಲ कुमार माम तू या एक बन जा हर हर महादेव कर्या नानो चक्र मारो कने तू के नानो चक्र बेळारी मामे ना नेने नानो चक्र कोणाने जरा छोटू मामा आपण अडचत ನಿಲ್ಬೇಕಾ ಹಾಂಗ್ ಮಾಡಿದ್ರೆ ಬ್ಯಾಗ್ ಖಾಲಿ ಆಯ್ತು. ಬಕೆಟ್ನ ಮಾಡಿದ್ರೆ ಎಲ್ಲೋ ಸಣ್ಣ ಇದ್ದವಾಗ ಈ ಒಂದು ಆಟವನ್ನು ನೋಡಿದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಒಂದು ದೇವಸ್ಥಾನ ಕಲಿಸ್ತಿದ್ರು. ಅದೆಷ್ಟು ವರ್ಷಗಳ ಬಳಿಕ ಈ ಒಂದು ಆಟವನ್ನು ಇಲ್ಲಿ ನೋಡೋಕೆ ಬಂದಿದ್ದೀನಿ.
ಚಂಪಾಷಷ್ಠಿಯ ಓಕುಳಿ ಆಟ. ಈ ವರ್ಷ ಸ್ವಲ್ಪ ಕಮ್ಮಿ ಜನ ಇದ್ದಾರೆ ಅನ್ಸುತ್ತೆ, ಆದರೆ ಇಲ್ಲಿ ಮಕ್ಕಳು ಮಾತ್ರ ಅಷ್ಟೇ ಜನ ಬಂದಿದ್ದಾರೆ. ನೋಡಿ ಓಕುಳಿ ನೋಡೋರು. ಬಾಯ್ ಬಾಯ್ ಟಾಟಾ 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 ಬಾಯ್ ಬಾಯ್. ಯಾರು ಇಸ್ಕೊಂಬರು ಯಾರಿಗೆ? ಹಾಂ 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 ಮುಖ್ಯಸ್ಥರು. ಹಾಂ ಹೇಗಿರಿ ಹೇಳಿ 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 ಹೇಳಿ. ಗೋವಿಂದ. ಈಗ ಇಲ್ಲಿಂದ ನೇರವಾಗಿ ಒನಕಾನಮ್ಮ ದೇವಸ್ಥಾನದ ಹತ್ರ ಹೋಗ್ತಾರೆ. ಹಾಗೆ ದೇವರ ಒಂದು ಓಕುಳಿ ಇದೆ ಅಲ್ಲಿ. ನಿಮ್ಮ ಚಾನಲ್ ಹೆಸರು ಹಾಂ, ಲೋಕೇಶ್ ಬೈಲೂರು ಅಂತ ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಇಲ್ಲಿಂದ ನೇರವಾಗಿ ಒನಕಾನಮ್ಮ ದೇವಸ್ಥಾನದಲ್ಲಿ ಇರುವಂಥ ಕೆರೆಯಲ್ಲಿ ಸ್ನಾನ ಮಾಡಿ ಹಾಗೆ ಅಲ್ಲಿ ಪೂಜೆ ಮುಗಿಸಿ ಬರ್ತಾರೆ. ಬೈಲೂರಿನ ಅತಿ ಪುರಾತನವಾಗಿರುವಂಥ ಶಿವಗಂಗಾ ಸರೋವರವನ್ನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮೂರ್ತಿಯನ್ನು ಇಲ್ಲಿ ಗಂಗಾ ಸ್ನಾನ ಮಾಡಿಸಲಾಗುತ್ತೆ ನೋಡಿ. మెట్లో వచ్చి రైట్ అనిముఖారు వచ్చినాక గట్టిదర్లానే తీన్ పంత తొండ తులుతా మాత్రం చూడక తీన్ లక్ష్మీ రమణ రామ రామ గోవింద గోవింద. ಪಾದಕ್ಕೆ ಶ್ರೀರಾಮ ಗೋವಿಂದ ಗೋವಿಂದ గోవింద मूर्ति पूरा दूंगा एक मूर्ति दूंगा तुम सब कर दे. ಲಕ್ಷ್ಮೀ ರಮಣ ಪಾದಕ್ಕೆ ಶ್ರೀರಾಮ ರಾಮ ಗೋವಿಂದ ಗೋವಿಂದ గోవింద. ಮೂರ್ತಿ ಸ್ನಾನವನ್ನು ಮಾಡ್ತೀವಿ. ದೇವಸ್ಥಾನ ಮಾತಾಡತ್ತೆ ಸಾಪ ಸಕೆ ಸ್ವಲ್ಪ ಸ್ವಲ್ಪ ಮಾಡಿನ ಸ್ವಲ್ಪ ಹಂಗನ ದೂರ ಹಂಗಿದೆ ಹಂಗವರು ಹಂಗವರು ಹೋಯ್ ಕ್ಲೀನ್ ಜಲ ರೈಟ್ లక్ష్మీ రమణ రామ రామ గోవింద ಗೋವಿಂದ. ತಲೆ ಫುಲ್ ಮರೆಸ್ಬೇಕಿತ್ತ? ತಲೆ ಕೂತು ಸ್ವಲ್ಪ ಉಳಿದದ. ನೋಡಿ ಇಲ್ಲೊಂದು ಅರಳಿ ಮರ ಐತೆ ಯಾವ ರೀತಿ ಇದೆ. లక్ష్మీ రమణ రామ రామ గోవింద ಗೋವಿಂದ.
ಮೂರ್ತಿ ಪೂಜೆಯನ್ನು ಮಾಡಿ ಈಗ ದೇವರನ್ನು ಪಾಲ್ಕಿಯಲ್ಲಿ ಇಟ್ಟಿದ್ದಾರೆ. ದೇವರಿಗೆ ಹಿಂದೆ ಸರಿಸ್ತಾರೆ. ಈ ಶೇಂಗಾ ಪೊಟ್ಟು रामदास पंढरी आहे भीमजी जाती आहे भीमजी जाती मध्ये माहेर पंढरी माझे माहेर बैरुरी आहे भीमजी जाती आहे भीमजी जाती बाप आणि आई बाप आणि आई माझे विठ्ठल रखुमाई माझे विठ्ठल रखुमाई माई विठ्ठल रखुमाई माझे विठ्ठल रखुमाई माझे माहेर पंढरी माझे माहेर पंढरी माझे माहेर पंढरी आहे भीमजीच्या तिरी आहे भीमजीच्या तिरी माझी बहीण चंद्रभागा माझी बहीण चंद्रभागा माझी बहीण चंद्रभागा करीत से पाप भंगा माझी बहीण चंद्रभागा माझी बहीण चंद्रभागा करीत से पाप भंगा करीत से पाप भंग माझे माहेर पंढरी माझे माहेर पंढरी माझे माहेर पंढरी आहे भीमरीच्या तिरी आहे भीमरीच्या तिरी कुंडलिक राहे बंधू कुंडलिक राहे बंधू याची ख्याती काय सांगू याची ख्याती काय सांगू याची ख्याती काय सांगू माझे माहेर पंढरी माझे माहेर पंढरी माझे माहेर पंढरी आहे भीमरीच्या तिरी आहे भीमरीच्या तिरी माझे माहेर पंढरी माझे माहेर पंढरी आहे भीमरीच्या तिरी आहे भीमरीच्या तिरी माझे माहेरी धन दौलत गुरु हमारे प्राण गुरु हमारे धन दौलत गुरु हमारे प्राण सारे विश्व का वो है दाता आनंद परिधान सारे विश्व का वो है दाता आनंद परिधान सारे विश्व का वो है दाता सद्यो जात महान जय विश्व का वो है दाता सद्यो जात महान जय गुरुदेव श्री गुरुदेव जय गुरुदेव श्री गुरुदेव जय गुरुदेव श्री गुरुदेव जय गुरुदेव
सर्वात्म श्री गंगा देवता मूर्ति प्रीतम प्रीतवर्गा भवतु तत्तस्य कृष्णार्पणमस्तु। ಬೈಲೂರಿನ ಪುರಾಣ ಪ್ರಸಿದ್ಧ ದೇವಸ್ಥಾನವಾದ ವನಕಾನಮ್ಮ ದೇವಾಲಯಕ್ಕೆ ಬಂದು ಇಲ್ಲಿ ಪೂಜೆ ಮುಗಿಸಿ ನೇರವಾಗಿ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ತೆರಳುವುದು. ಪಲ್ಲಕ್ಕಿ ಈಗ ಬರ್ತಾ ಇದೆ ನೋಡಿ. Maxi păi mă. Faceau. Vasile, n-a de